ನಮಗ್ ಏನನ್ನೂ ಹೇಳಿಲ್ಲ. ನಾವು ಕೇವಲ ಅವ್ರ ಪ್ರಸಾದ ನೀಡೋ ಬಗ್ಗೆ ಮಾತಾಡ್ತಿದ್ವಿ. ಈ ಪ್ರಸಾದವನ್ನು ಮಹಾರಾಜರಿಗೆ ಅವಶ್ಯವಾಗಿ ತಲುಪಿಸಬೇಕು. ಏನು ಪಂಡಿತರೆ? ಆದರೆ ಈ ಪ್ರಸಾದ ಇನ್ನೂ ಪೂರ್ಣವಾಗಿಲ್ಲ. ನೀನಿದೇನ್ ಮಾಡಿದೆ? ಈ ಪ್ರಸಾದದಲ್ಲಿ ಶಾರದಾಳ ಪ್ರಾರ್ಥನೆಯ ಜೊತೆ ನನ್ನ ವಿಷವನ್ನು ಬೆರೆಸಿದೆ. ಈ ಲಡ್ಡುವನ್ನು ತೆಗೆದುಕೊಂಡು ದರ್ಬಾರಿನಲ್ಲಿ ಎಲ್ಲರ ಸಮಕ್ಷ ಮಹಾರಾಜರಿಗೆ ತಿನ್ನಿಸುವೆ. ನಾನಂತೂ ಅಲ್ಗಾಡಲು ಆಗುತ್ತಿಲ್ಲ. ದರ್ಬಾರಿಗೆ ಹೇಗೆ ಹೋಗ್ಲಿ? ಈ ಮೂಲಿಕೆ ನೀರಿನಲ್ಲಿ ಬೆರೆಸಿ ಸೇವಿಸು. ಇದರಿಂದ ನಮ್ಮ ವಿಷದ ಪ್ರಭಾವ ನಷ್ಟವಾಗುವುದು. ಕೃಷ್ಣದೇವರಾಯನ ಮೃತ್ಯುವಂತೂ ನಮ್ಮ ವಿಷದಿಂದಲೇ ಆಗುತ್ತದೆ. ಆದರೆ ಅದಕ್ಕೆ ಕಾರಣ ನೀನಾಗುವೆ. ನಾನು ಹಾಗೆಂದು ಮಾಡಲಾರೆ. ಸ್ಮರಣೆ ಇರಲಿ, ಯಾವ ಚತುರತೆನೂ ಬೇಡ. ವಿಷವೇ ನನ್ನ ಶಸ್ತ್ರ. ಇವರೆಲ್ಲರ ಜೀವನ ಸಮಾಪ್ತಿಯಾಗಿ ಬಿಡುವುದು. ನೀವೆಲ್ಲರೂ ನನ್ನ ಜೊತೆ ಬನ್ನಿ. ದರ್ಬಾರಿನಲ್ಲಿ ಸಾಮಾನ್ಯರ ಸಭೆ ಇದೆ. ಈಗ ನಾನು ಏನು ಮಾಡ್ಲಿ? ನೀನು ತುಂಬ ಯೋಚಿಸುವ ಅಗತ್ಯವಿಲ್ಲ ಪಂಡಿತ ರಾಮಕೃಷ್ಣ. ಅನ್ಯಥಾ ವಿಷವೇ ನನ್ನ ಶಸ್ತ್ರ. ಎಷ್ಟೊಂದು ಪೇರ್ಲೆ ತಂದಿದ್ದೇವೆ ನಾವು. ಏಕೆ ನಮ್ಮ ಕಣ್ ತಪ್ಪಿಸಿ ಹೊರಟು ಹೋದೆ? ಮತ್ತೆ ನೀವು ಅದೆಲ್ಲಿ ಮಾಯವಾಗಿ ಹೋದ್ರಿ ಚಂದ್ರಿಕಾ? ನಾವು ಮೊದಲೇ ಹೇಳಿದ್ವಿ ಗುರುಜಿ, ಇಷ್ಟು ಶ್ರಮ ತಗೋಬೇಡಿ ಅಂತ. ಅರೆ ಗುರುಜಿ ಏನ್ ಶ್ರಮ ಪಟ್ರು? ಶ್ರಮ ಪಟ್ಟಿದ್ದು ನಾವು. ಹಣ್ಣು ಕೀಳ್ತಾ ಸೊಂಟ ಬಿದ್ದೋಯ್ತು. ಹಾ ಗುರುಜಿ, ನಮ್ಗರ್ಧ ಕೊಡಿ. ಗುರುಜಿ ಪ್ರಣಾಮಗಳು ಆಚಾರ್ಯರೇ. ಹಾ ಪ್ರಣಾಮ ಆಚಾರ್ಯರೇ, ಆ ಗಂಟಲ್ಲಿ ಏನಿದೆ? ನಿಮಗಂತೂ ಅಲ್ಲ. ಅರೇ ಬನ್ನಿ ಬನ್ನಿ ಪಂಡಿತ ರಾಮಕೃಷ್ಣ, ಏನ್ ತಗೊಂಡು ಬಂದಿದ್ದೀರಾ? ನಮಗೂ ತೋರಿಸಿ. ಏನಿದೆ ಇದರಲ್ಲಿ? ಪಂಡಿತ ರಾಮಕೃಷ್ಣ ನಮಗೆಲ್ಲರಿಗೂ ಲಡ್ಡು ತಂದಿದ್ದಾರೆ. ಇಲ್ಲ ನಮಗೆ ಮೊದಲು ಕೊಡಿ, ನಾವು ಶ್ರೀಕಾರ ಹಾಕ್ತೀವಿ. ಲಡ್ಡು ನಿಮಗಲ್ಲ. ಅರೆ ಗುರುಜಿ, ಒಬ್ಬೊಬ್ಬರೇ ತಿಂದ್ರೆ ಹೊಟ್ಟೆ ಕೆಟ್ಟೋಗುತ್ತೆ. ನನ್ಗೂ ಕೊಡು ತಣಿ, ನಿನ್ನೊಟ್ಟೆ ಕೆಟ್ಟೋಗುತ್ತೆ. ಎಲ್ರಿಗಿಂತ ಮೊದಲು ನಾವ್ ಇದನ್ನ ಗ್ರಹಣ ಮಾಡ್ತೀವಿ. ಇಲ್ಲ ಮಂತ್ರಿಗಳೇ, ನನಗ್ ಕೊಡಿ. ನಮಗ್ ಮೊದಲು ಕೊಡಿ. ನನಗ್ ಕೊಡಿ. ಗುರುಗಿಂತ ಮೊದಲು ಶಿಷ್ಯರು ಹೇಗ್ ತಿನ್ನೋಕ್ ಸಾಧ್ಯ? ಕೊಡಿ, ನಾವು ತಿಂತೀವಿ. ತತ್ತಾಚಾರ್ಯ, ಏನಾಯ್ತು ಗುರುಜಿ, ಏನಾಯ್ತು? ಧಣಿಮಣಿ, ಈ ಪಂಡಿತ ರಾಮಕೃಷ್ಣನು ನಮ್ಮ ಹೆಸರಿಡಿದು ಹೋಗಿದ.
ಹಾ ತಥಾಚಾರ್ಯ. ಅವನಿಗಿಷ್ಟು ಧೈರ್ಯವಿದೆಯೇ ನಮ್ಮ ಹೆಸರಿಡಿದು ಕೂಗುವಷ್ಟು? ಆದರೂ ಹೆಸರಂತೂ ಎತ್ತಿದ, ಬಿಡುವುದಿಲ್ಲ ಪಂಡಿತ ರಾಮಕೃಷ್ಣ. ಏನಾಯ್ತು ಪಂಡಿತ ರಾಮಕೃಷ್ಣರೇ, ನೀವಿಷ್ಟು ವಿಚಲಿತರೇಕಾದಿರಿ? ಅದು ಕೇವಲ ಲಾಡುಗಾಗಿ. ಏನಿಲ್ಲ ಮಂತ್ರಿವರ್ಯ. ಮಹಾರಾಜ ಕೃಷ್ಣದೇವರಾಯರಿಗೆ, 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 ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ ರಾಮಕೃಷ್ಣ, ನಿಮ್ಮ ಕೈಯಲ್ಲೇನಿದೆ? ಅದು ಅಮ್ಮ ಮಾತೆ ಕಾಳಿಗೆ ನೈವೇದ್ಯ ನೀಡಿ ತಮಗಾಗಿ ಪ್ರಸಾದ ಕಳಿಸಿದ್ದಾಳೆ ಮಹಾರಾಜ. ನಮಗಾಗಿಯೇ? ಹಾಗಾದ್ರೆ ಬನ್ನಿ, ನಮ್ಮ ಬಳಿ ಬಂದು ನಮಗೆ ಪ್ರಸಾದ ಕೊಡಿ. ಪಂಡಿತ ರಾಮಕೃಷ್ಣ, ತಮ್ಮ ಕೈ ಏಕೆ ನಡುಗುತ್ತಿದೆ? ಏನಿಲ್ಲ ಮಹಾರಾಜ, ತಾವು ಪ್ರಸಾದ ಸೇವಿಸಿ. ಅಭಿಯಾನ ಪೂರ್ಣವಾಯಿತು. ಪಂಡಿತ ರಾಮಕೃಷ್ಣ ನಿಮಗೆ ವಿಷ ನೀಡಿದ್ದಾರೆ ಮಹಾರಾಜ. ನೀವು ಸೇವನೆ ಮಾಡಿರುವ ಆ ಲಡ್ಡುವಿನಲ್ಲಿ ವಿಷವಿತ್ತು. ಪಂಡಿತ ರಾಮಕೃಷ್ಣ, ಬೇಡ. ಏಕೆ ಬೇಡ ರಾಮಕೃಷ್ಣ? ಪ್ರಸಾದ ಗ್ರಹಣ ಮಾಡುತ್ತೇವೆ. ಹಾ, ಏನಿಲ್ಲ ಮಹಾರಾಜ, ತಾವು ಪ್ರಸಾದ ಸೇವಿಸಿ. ಹೇ ಭಗವಂತ, ನೀವಿದೇನ್ ಮಾಡ್ಬಿಟ್ರಿ? ಅಮ್ಮ. ಪಂಡಿತ ರಾಮಕೃಷ್ಣ, ಇದೇನಿದು ಉಪಹಾಸ್ಯ? ನಮ್ಮನ್ನು ಅಪಮಾನ ಮಾಡುತ್ತಿರುವಿರಾ? ಎಂಥ ವಿಷಕನ್ಯಾ ನೀವು? ನಿನ್ನ ವಿಷದ ಪ್ರಭಾವನೇ ಆಗ್ತಿಲ್ವಲ್ಲ. ವಿಷಕನ್ಯೆ, ನಮ್ಮನ್ನೇ ಈ ಪ್ರಶ್ನೆ ಕೇಳುವ ದುಸ್ಸಾಹಸ ಹೇಗೆ ಮಾಡಿದಿರಿ? ಇದು ಅಸಂಭವ. ಇದನ್ನು ತಿಂದ ಮೇಲೆ ಇಷ್ಟೊತ್ತಿಗೆ ನೀನು ಮೃತ್ಯುವಾಗಬೇಕಾಗಿತ್ತು. ಯಾಕೆಂದರೆ ನಾನು ವಿಶ್ವದ ಸರ್ವಶ್ರೇಷ್ಠ ವಿಷಕನ್ಯೆ. ಹೇ ಭಗವಂತ! ವಿಷಕನ್ಯೆ? ಅಮ್ಮ, ಕೋಲು.
ಪಂಡಿತ ರಾಮಕೃಷ್ಣ, ಯಾರಾದರೂ ಹೇಳಿ ಇಲ್ಲಿ ಏನು ನಡೆಯುತ್ತಿದೆ ಎಂದು. ಯಾರೀ ಕನ್ಯೆ? ಇವಳೇನು ಹೇಳುತ್ತಿರುವಳು? ಮಹಾರಾಜ, ಈ ಚಂದ್ರಿಕಾ ಎನ್ನುವ ಕನ್ಯೆ ಏನಿದಾಳೋ ಈಕೆ ವಾಸ್ತವದಲ್ಲಿ ಒಬ್ಬ ವಿಷಕನ್ಯೆ. ನಿಮ್ಮ ಶತ್ರುಗಳು ನಿಮ್ಮನ್ನ ವಧೆ ಮಾಡಲು ಇವಳನ್ನ ಇಲ್ಲಿ ಕಳಿಸಿದ್ರು. ಇವಳು ಈ ಪ್ರಸಾದದಲ್ಲಿ ವಿಷವನ್ನು ಬೆರೆಸಿ ನಿಮ್ಮನ್ನ ಹತ್ಯೆಗೈಯಲು ಮುಂದಾಗಿದ್ಲು. ಹಾಗೂ ಇದೇ ಉದ್ದೇಶದಿಂದ ಇವಳು ಸೌಂದರ್ಯ ತಜ್ಞೆಯಾಗಿ ಈ ಅರಮನೆಗೆ ಬಂದಿದ್ಲು. ನನ್ನ ಪರಿವಾರವನ್ನ ಬಂದಿಯಾಗಿರಿಸಿ ನಾನು ನಿಮಗೆ ವಿಷ ಮಿಶ್ರಿತ ಲಡ್ಡು ನೀಡುವಂತೆ ಒತ್ತಾಯಿಸಿದ್ಲು. ಹಾಗೂ ಇವಳು ಅನೇಕ ಜನರ ಮೃತ್ಯುವಿಗೂ ಪ್ರಯತ್ನಿಸ್ತಾ ಇದ್ಲು. ಮಹಾರಾಜ, ನಿಮ್ಮ ವಧೆಯ ನಂತರ ಇವಳು ಮಹಾರಾಣಿಯರ ವಧೆ ಮಾಡುವ ಯೋಜನೆ ಹಾಕಿದ್ಲು. ಇವಳು ನಮಗೆ ಹೆದರಿಸಿದ್ಲು. ಒಂದೊಮ್ಮೆ ನಾನು ಇವಳ ವಾಸ್ತವಿಕತೆ ಹಾಗೂ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ರೆ ಅನ್ಯ ಪರಿವಾರಗಳ ಜೊತೆ ನನ್ನ ಪರಿವಾರವನ್ನು ಕೊಲ್ತೇನೆ ಅಂತ. ಓಹೋ, ಅದಕ್ಕೆ ನೀವು ಮಹಾರಾಜರಿಗೆ ವಿಷ ಬೆರೆತ ಲಡ್ಡು ನೀಡಲು ಬಂದು ಬಿಟ್ರೆ? ವಾ ವಾ ಪಂಡಿತ ರಾಮಕೃಷ್ಣ, ವಾ! ನನ್ನ ಕೈಯಿಂದ ಇಷ್ಟು ದೊಡ್ಡ ಮಹಾಪಾಪ ಹೇಗಾಗ್ತಿತ್ತು ಗುರುವರ್ಯ? ಹಾಗೂ ಇದೇ ಕಾರಣಕ್ಕೆ ತಾವು ಆ ವಿಷದ ಲಡ್ಡುವನ್ನು ಸ್ವಯಂ ಗ್ರಹಣ ಮಾಡಿದಿರಿ. ಕೊತ್ವಾಲರೇ, ಸೈನಿಕರೇ, ಚಂದ್ರಿಕಾಳನ್ನು ಬೇಗ ಬಂಧಿಸಿ. ನಿಲ್ಲಿ, ಬೇಡ. ಏನು ಲಾಭ ಆಗದು? ಇವಳು ನಿಮ್ಮನ್ನು ವಧೆ ಮಾಡ್ತಾಳೆ. ನೆನ್ಪಿರ್ಲಿ, ಇವಳು ವಿಷಕನ್ಯೆ. ಇವಳ ಶ್ವಾಸದಲ್ಲೂ ವಿಷವಿದೆ. ಸರ್ವಪ್ರಥಮ ಇವಳ ಬಾಯನ್ನು ಮುಚ್ಚಿ ಹಾಗೂ ಇವಳ 2 ಕೈಗಳನ್ನ ಹಿಂದಿನಿಂದ ಕಟ್ಟಿ ಶೀಘ್ರ ಮಾಡಿ. ಇವಳ ಚೈತನ್ಯ ಮರಳಿ ಬರುವ ಮುನ್ನ ಈ ಕಾರ್ಯ ಸಂಪನ್ನವಾಗಬೇಕು. ಶೀಘ್ರ ಮಾಡಿ. ಅಯ್ಯೋ, ನೀವಿದೇನ್ ಮಾಡ್ಬಿಟ್ರಿ? ನೀವ್ ಸ್ವಯಂ ಆ ವಿಷದ ಲಡ್ಡು ತಿನ್ನೋ ಅವಶ್ಯಕತೆ ಏನಿತ್ತು? ಚಿಂತಿಸಬೇಡ ಶಾರದಾ. ಅಮ್ಮ, ನನಗೇನು ಆಗದು. ಯಾಕೆ ಚಕಿತ್ಲಾದೆಯ ಚಂದ್ರಿಕಾ? ಅಂಥದ್ದೇನು ನಡೀಲೇ ಇಲ್ಲ ನೀನು ಯೋಚಿಸಿದ ರೀತಿ. ಆ ಮೂಲಿಕೆಯನ್ನು ನೀನು ನನ್ನ ಮನೆಯಲ್ಲಿ ನೀಡಿದಾಗ ನಾನು ತಿಂದೇ ಇರಲಿಲ್ಲ. ಆಗ ನಾನು ಕೇವಲ ಚೇತರಿಸಿಕೊಂಡವನಂತೆ ನಾಟಕ ಆಡಿದೆ. ಆ ಮೂಲಿಕೆ ನಾನು ತಿಂದಿದ್ದು ಆ ಲಡ್ಡುವನ್ನು ಮಹಾರಾಜರಿಂದ ಕಸಿದಾಗ. ನಾವು ಹೇಗೋ ಪಾರಾಗ್ಬಿಟ್ವಿ. ಹೇ ಭಗವಂತ, ನಾವು ವಿಷಕನ್ಯೆ ಹಿಂದೆ ಬಿದ್ದಿದ್ವಿ. ನಮಗೆ ಅವಳ ವಿಷಯ ಏನಾದ್ರು? ಮಹಾರಾಜ, ಇವಳಿಗೆ ಈಗಲೇ ಮೃತ್ಯು ದಂಡನೆ ನೀಡಬೇಕು. ಬೇಡ ಮಹಾರಾಜ. ಏಕೆ ಬೇಡ ಪಂಡಿತ ರಾಮಕೃಷ್ಣ? ನೀವಿದೇನ್ ಮಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ಇವಳು ಘೋರ ಅಪರಾಧ ಮಾಡಿದ್ದಾಳೆ ಮಹಾರಾಜ. ಇವಳಿಗೆ ಗುರುವರ್ಯ, ಇವಳು ಅಪರಾಧಿನೇ. ಆದ್ರೆ ಕೇವಲ ಅಪರಾಧಿ ಅಲ್ಲ, ಇವಳಿಗೂ ಕೂಡ ಅನ್ಯಾಯವಾಗಿದೆ. ಮಹಾರಾಜ, ಈ ವಿಷಕನ್ಯೆಯರ ಜೀವನ ಅತ್ಯಂತ ಕಠೋರವಾಗಿರುತ್ತೆ. ಇವ್ರಿಗೆ ಬಾಲ್ಯದಿಂದಲೇ ಉಪ್ಪಿನ ಆಹಾರ ನೀಡದೆ ಕೇವಲ ವಿಷ ನೀಡಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಎಷ್ಟೋ ಕನ್ಯೆಯರ ಮೃತ್ಯುವಾಗ್ಬಿಡುತ್ತೆ. ಯಾವ ಕನ್ಯೆ ಈ ವಿಷವನ್ನು ಸಹಿಸಿಕೊಳ್ಳುವಳೋ ಅವಳ ಶ್ವಾಸ, ರಕ್ತ, ಉಗುರು, ನಾಲಿಗೆ ಎಲ್ಲವೂ ವಿಷವಾಗ್ಬಿಡುತ್ತೆ. ಗುರುವರ್ಯ, ಘೋರ ಅಪರಾಧ ಆ ವ್ಯಕ್ತಿಗಳದ್ದು. ಅವರು ಈ ರೀತಿ ಮುಗ್ಧ ಕನ್ಯೆಯರಿಗೆ ವಿಷ ನೀಡಿ ನೀಡಿ ವಿಷಕನ್ಯೆಯಾಗಿ ಪರಿವರ್ತನೆ ಮಾಡಿರ್ತಾರೆ. ಮಹಾರಾಜ, ವಿಷಯುಕ್ತರಾದ ಕಾರಣ ಇವರು ಜೀವನ ಪರ್ಯಂತ ಏಕಾಂಗಿಯಾಗಿರ್ಬೇಕಾಗತ್ತೆ. ಯಾವ ಸಂಬಂಧಿಗಳು, ಪರಿವಾರ, ಮಿತ್ರರು ಇವ್ರಿಗೆ ಯಾರೂ ಇರೋದಿಲ್ಲ. ಯಾವ ಮನುಷ್ಯರ ಜೊತೆಯೂ ಇವರಿಗೆ ಸಂಪರ್ಕನೇ ಇರೋದಿಲ್ಲ. ಯಾವ ಭಾವನೆಗಳೂ ಇರೋದಿಲ್ಲ. ಆದರೆ ಇದರ ಅರ್ಥ ಇದಲ್ಲ ಬೇರೆ ಮನುಷ್ಯರ ರೀತಿ ಇವರಲ್ಲಿ ಭಾವನೆ ಜಾಗೃತವಾಗುವುದಿಲ್ಲವೆಂದು. ಮಹಾರಾಜ, ಇವಳಿಗೆ ದಂಡನೆ ನೀಡುವುದೇ ಅನಿವಾರ್ಯವಾದರೆ ಇವಳಿಗೆ ವಿಷಮುಕ್ತಳಾಗುವ ದಂಡನೆ ನೀಡಿ. ಅದರಿಂದ ಇವಳ ಜೀವನ ಬದಲಾಗುತ್ತೆ. ಆದರೆ ಅದು ಹೇಗೆ ಸಾಧ್ಯ ಪಂಡಿತ ರಾಮಕೃಷ್ಣ? ಮಹಾರಾಜ, ಇವಳಿಗೆ ನಿತ್ಯ ಲವಣಯುಕ್ತ ಆಹಾರ ನೀಡಬೇಕು. ಅದರಿಂದ ಇವಳ ಶರೀರದ ವಿಷ ನಿಧಾನವಾಗಿ ಸಮಾಪ್ತಿಯಾಗುತ್ತೆ. ಇದು ಅತ್ಯಂತ ಕಷ್ಟಕರ ಪ್ರಕ್ರಿಯೆ ಮಹಾರಾಜ. ಅದರಿಂದ ಇವಳಿಗೆ ಹಿಂಸೆ ಆಗುತ್ತೆ, ಚಡ್ಪಡಿಸ್ತಾಳೆ. ಆದ್ರೆ ಸಂಭವತಃ ಇದೇ ದಂಡನೆ ಈಕೆಗೆ ಉಪಯುಕ್ತ. ಯಾವಾಗ ಒಂದು ಬಾರಿ ಇವಳ ಶರೀರದಿಂದ ವಿಷ ಸಮಾಪ್ತಿಯಾಗ್ಬಿಟ್ರೆ ಆಗ ಇವಳು ಸಾಮಾನ್ಯ ಸ್ತ್ರೀ ಅಂತ ಆಗ್ಬಿಡ್ತಾಳೆ. ಮಂತ್ರಿವರ್ಯ, ಇವರನ್ನು ಇಲ್ಲಿಂದ ಕರೆದೊಯ್ಯಿರಿ. ಇವರಿಗೆ ಧ್ಯಾನದಿಂದ ಲವಣಯುಕ್ತ ಭೋಜನವನ್ನು ನೀಡಿ. ನಿಮ್ಮಾಜ್ಞೆ ಮಹಾರಾಜ.
ಪಂಡಿತ ರಾಮಕೃಷ್ಣ, ನಮಗೀಗ ತಿಳಿಯಿತು ನೀವು ನಮ್ಮನ್ನು ತಥಾಚಾರಿ ಎಂದು ಏಕೆ ಕೂಗಾಡಿದಿರೆಂದು. ನಮ್ಮ ಪ್ರಾಣರಕ್ಷಣೆ ಮಾಡಿದಕ್ಕಾಗಿ ಧನ್ಯವಾದ. ಮಹಾರಾಜ, ನಮಗೆ ತಿಳಿಯುತ್ತಿಲ್ಲ ನಿಮಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು. ನೀವು ನಿಮ್ಮ ಪ್ರಾಣದ ಬಗ್ಗೆ ಚಿಂತಿಸದೆ ಪುನಃ ಒಂದು ಬಾರಿ ನಮ್ಮ ಪ್ರಾಣ ರಕ್ಷಣೆ ಮಾಡಿದಿರಿ. ನಿಮ್ಮ ಪ್ರಾಣಕ್ಕಿಂತ ಅಧಿಕವಾದದ್ದು ಯಾವುದೂ ಇಲ್ಲ ಮಹಾರಾಜ. ನನ್ನ ಪಾಲಿಗೆ ಈ ಸಂಪೂರ್ಣ ವಿಜಯನಗರದ ಪಾಲಿಗೆ. ಧನ್ಯರು ನೀವು. ಧನ್ಯವು ನಿಮ್ಮ ರಾಷ್ಟ್ರಭಕ್ತಿ. ಎಲ್ಲಿಯವರೆಗೂ ವಿಜಯನಗರದಲ್ಲಿ ನಿಮ್ಮಂತ ರಾಷ್ಟ್ರಭಕ್ತರಿರುವರೋ ಅಲ್ಲಿಯವರೆಗೆ ವಿಜಯನಗರದಲ್ಲಿ ಯಾವುದೇ ವಿಷ ಆತಂಕಿತಗೊಳಿಸಲಾಗದು ಪಂಡಿತ ರಾಮಕೃಷ್ಣ. ಮಹಾರಾಜ, ಅದು ಪುರಸ್ಕಾರವನ್ನೂ ನೀಡಿ. ಅವಶ್ಯವಾಗಿ, ಅವಶ್ಯ ಪಂಡಿತ ರಾಮಕೃಷ್ಣ. ನೀವಿಂದು ಪುರಸ್ಕಾರಕ್ಕೆ ಯೋಗ್ಯರು. ಹಾಗೂ ನಿಮ್ಮ ಪುರಸ್ಕಾರವೇನೆಂದರೆ ನಿಮ್ಮ ಆರೋಗ್ಯ ಸಂಪೂರ್ಣ ಸರಿ ಹೋಗುವವರೆಗೂ ನೀವು ರಾಜ್ಯ ದರ್ಬಾರಿಗೆ ಬರುವ ಅವಶ್ಯಕತೆ ಇಲ್ಲ. ಮತ್ತೆ ಇಂದು ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯ ಸ್ವಯಂ ನಿಮ್ಮನ್ನು ನಿಮ್ಮ ನಿವಾಸದವರೆಗೂ ಬಿಟ್ಟು ಬರುತ್ತಾರೆ. ಮಹಾಮಂತ್ರಿಗಳೇ, ಮಹಾರಾಜ, ಶೀಘ್ರಾತಿ ಶೀಘ್ರ ರಾಜ್ಯ ವೈದ್ಯರನ್ನು ಪಂಡಿತ ರಾಮಕೃಷ್ಣರ ನಿವಾಸಕ್ಕೆ ಕಳಿಸಿ. ನಿಮ್ಮ ಆಜ್ಞೆ ಮಹಾರಾಜ. ಬನ್ನಿ ಪಂಡಿತ ರಾಮಕೃಷ್ಣ. ಗುರುಜಿ, ಅಲ್ಲಿ ನೀವು ರಾಮಕೃಷ್ಣರನ್ನ ಸಿಕ್ಕಾಕ್ಸ್ಬೇಕು ಅಂತಿದ್ರೆ ಇಲ್ಲಿ ಇವನು ಪ್ರಶಂಸೆಗಳ ಮೇಲೆ ಪ್ರಶಂಸೆ ಪಡಿತಾ ಹೋಗ್ತಿದ್ದಾನೆ. ಗುರುಜಿ, ಇವಾಗ್ಲೇ ವಿಷದ ಲಡ್ಡು ತಿನ್ಬಿಡಿ. ನೀವು ಬದುಕಿರೋದು ವ್ಯರ್ಥ. ವ್ಯರ್ಥ ಪಂಡಿತ ರಾಮಕೃಷ್ಣನ ಜೀವನವಾಗಬೇಕು. ಕೇವಲ ಅವಕಾಶ ಸಿಗಬೇಕು. ವಾಹ್ ವಾಹ್ ವಾಹ್! ಅದ್ಭುತ ಮಹಾರಾಜರ ಅದ್ಭುತ ಪ್ರದರ್ಶನ. ಹಾಗೂ ಬಾಲ ಅವರಿಂದ ಹೇಗೆ ತಪ್ಪಿಸಿಕೊಂಡ? ಹೀಗೆ ಹೀಗೆ ಹೀಗೆ. ಮಹಾರಾಜ, ಮಲ್ಲ ಯುದ್ಧ ಆತ್ಮ ಪ್ರಸನ್ನವಾಯಿತು. ಮಹಾರಾಜ ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಬೇರೆ ಯಾರಾದರೂ ಸವಾಲೊಡ್ಡಲು ಬಯಸುವರು? ಪಂಡಿತ ರಾಮಕೃಷ್ಣ, ನನ್ನನ್ನ ಕ್ಷಮಿಸಬೇಕು ಮಹಾರಾಜ. ನನಗಿಂದು ಅದ್ವಂದಿ ವ್ರತವಿದೆ. ಅದ್ವಂದಿ ವ್ರತವೆಂದರೇನು ಪಂಡಿತ ರಾಮಕೃಷ್ಣ? ಅದು ಈ ರೀತಿ ವ್ರತದಲ್ಲಿ ಯಾರೆಂದಿಗೂ ದ್ವಂದ್ವ ಮಾಡಬಾರ್ದು. ದ್ವಂದ್ವಿ ವ್ರತ. ಗುರುವರ್ಯ, ನಮ್ಮದು ವ್ರತವಿದೆ ಮಹಾರಾಜ. ನಿಮ್ಮದು ವ್ರತವಿದೆಯೇ? ಆದರೆ ಆಚಾರ್ಯರೇ, ನೀವ್ಯಾವ ವ್ರತ ಮಾಡ್ತಾ ಇದ್ದೀರಾ? ಭೀಮನ ಅಮಾವಾಸ್ಯೆ ವ್ರತ. ಗುರುದೇವ, ಭೀಮನ ಅಮಾವಾಸ್ಯೆ ವ್ರತ ಸ್ತ್ರೀಯರು ಮಾಡ್ತಾರೆ, ನೀವು ಪುರುಷರು. ಗೊತ್ತಿದೆ, ಬಹಳ ಚೆನ್ನಾಗಿ ಗೊತ್ತಿದೆ. ಇಂದು ಗ್ರಹ ನಕ್ಷತ್ರಗಳು ಆ ರೀತಿಯೇ ಇವೆ. ಭೀಮನ ಅಮಾವಾಸ್ಯೆ ಎಂದು ಇರೋ ರೀತಿ. ಅದಕ್ಕೆ ಈ ಶುಭ ಸಂದರ್ಭದಲ್ಲಿ ನಾವು ವ್ರತ ಇಟ್ಕೊಂಡ್ ಬಿಟ್ವಿ. ಅರ್ಥಾತ್ ನಮಗೆ ಸವಾಲೊಡ್ಡುವವರು ಇಲ್ಯಾರೂ ಇಲ್ಲ. ಮಹಾರಾಜ,
ಮಹಾರಾಜ, ಹೇಗಿತ್ತು ನನ್ನ ಪ್ರದರ್ಶನ? ಅದು ಅದ್ಭುತ. ನಿಮ್ಮಂತವರಿದ್ದರೆ ತಮ್ಮದೇ ಅರ್ಧ ಸೇನೆಯನ್ನು ಸಮಾಪ್ತಿ ಮಾಡಬಲ್ಲರು. ಮಹಾರಾಜ, ನಾವು ನಿಮಗೆ ಸವಾಲನ್ನು ನೀಡುತ್ತಿದ್ದೇವೆ, ನಮ್ಮ ಜೊತೆ ಯುದ್ಧ ಮಾಡಿ.